ಕರುನಾಡಲ್ಲೂ ಶಿವರಾತ್ರಿ ಸಡಗರ, ಮುಂಜಾನೆಯಿಂದಲೇ ವಿಶೇಷ ಪೂಜೆ ಪುನಸ್ಕಾರ, ಹೂವು ಹಣ್ಣು ಖರೀದಿಗೆ ಮುಗಿಬಿದ್ದ ಜನರು. ರಾಜ್ಯ ಬಿಜೆಪಿಯಲ್ಲಿ ಒಪ್ಪಂಟಿಯಾದ ಶಾಸಕ ಮುನಿರತ್ನ ವಿರುದ್ಧ ಸ್ವಪಕ್ಷೀಯರ ಅಸಮಾಧಾನ, ಇದು ರಿಪಬ್ಲಿಕನದ ಬಿಗ್ ಎಕ್ಸ್ಕ್ಯೂಸ್. ರಾಜ್ಯ ಕಾಂಗ್ರೆಸ್ನಲ್ಲಿ ಹೆಚ್ಚಿದ ಒಳಬೇಗುದಿ, ಖರ್ಗೆ ದೆಹಲಿಯಲ್ಲಿದ್ದು ಡಿಕೆಶಿ ದೂರ, ಕೆಸಿ ವೇಣುಗೋಪಾಲ್ ಭೇಟಿಯಾದ ಡಿಸಿಎಂ. ಮಹಾಕುಂಭಮೇಳದಲ್ಲಿ ಮಹಾಶಿವರಾತ್ರಿಯ ಸಂಭ್ರಮ ಸಡಗರ ಮನೆ ಮಾಡಿದೆ. ಭಕ್ತರು ಪ್ರಯಾಗ್ರಾಜ್ನತ್ತ ಸಾಗರೋಪಾದಿಯಲ್ಲಿ ಆಗಮಿಸುತ್ತಿದ್ದಾರೆ. ಇವತ್ತು ಅಮೃತ ಸ್ನಾನಕ್ಕೆ ಕೊನೆ ದಿನವಾಗಿದ್ದರಿಂದ ಕೋಟಿ ಕೋಟಿ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದೇಳುತ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಜನ ಜನ ಎತ್ತ ನೋಡಿದ್ರು ಜನವೋ ಜನ. ಸಂಗಮದಲ್ಲಿ ಭಕ್ತಿ ಭಾವದ ಸಮಾಗಮ. ಮಹಾಕುಂಭಮೇಳದಲ್ಲಿ ದೇಶ ವಿದೇಶದ ಭಕ್ತರ ಆಗಮನ. ಪ್ರಯಾಗ್ರಾಜ್ನಲ್ಲಿ ಸನಾತನ ಪರಂಪರೆ ಅನಾವರಣ. ಮಹಾಕುಂಭಮೇಳದಲ್ಲಿ ಮಹಾಶಿವರಾತ್ರಿ ಸಂಭ್ರಮ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಕೋಟ್ಯಾಂತರ ಭಕ್ತಗಣ. ಪ್ರಯಾಗ್ರಾಜ್ನಲ್ಲಿ ಜನವರಿ 13ರಿಂದ ಆರಂಭವಾದ ಮಹಾಕುಂಭಮೇಳದಲ್ಲಿ ಇದುವರೆಗೆ 62 ಕೋಟಿಗೂ ಅಧಿಕ ಭಕ್ತರು ಆಗಮಿಸಿದ್ದಾರೆ. ಇಂದು ಮಹಾಶಿವರಾತ್ರಿ ಹಿನ್ನೆಲೆ ಕೋಟ್ಯಾಂತರ ಭಕ್ತರು ಕುಂಭಮೇಳಕ್ಕೆ ಆಗಮಿಸಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆಳುತ್ತಿದ್ದಾರೆ. ಇಂದು ಮಹಾಶಿವರಾತ್ರಿ ಹಿನ್ನೆಲೆ ಪ್ರಯಾಗ್ರಾಜ್ನಲ್ಲಿ ರಾಧಾಶ್ರಮ ವತಿಯಿಂದ ಶಿವನ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಜೊತೆಗೆ ದೇವಾನುದೇವತೆಗಳ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಕೋಟಿ ಕೋಟಿ ಭಕ್ತರು ವಿಶೇಷ ಪೂಜೆ ಜಪ ತಪ ಮಾಡಿ ಪುನೀತರಾಗುತ್ತಿದ್ದಾರೆ. ಬೆಳಗ್ಗೆ 11 ಗಂಟೆ 8 ನಿಮಿಷಕ್ಕೆ ಪ್ರಾರಂಭವಾಗುವ ಮುಹೂರ್ತ ಮತ್ತು ಫೆಬ್ರವರಿ 27ರಂದು ಬೆಳಗ್ಗೆ 8 ಗಂಟೆ 54 ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ. ಈ ಸಮಯದಲ್ಲಿ ಪವಿತ್ರ ಸ್ನಾನ ಮಾಡಲು ಭಕ್ತರು ಕಾತರರಾಗಿದ್ದಾರೆ. ಇನ್ನು ಶಿವರಾತ್ರಿ ದಟ್ಟಣೆ ತಪ್ಪಿಸೋಕೆ ಜಿಲ್ಲಾಡಳಿತ ನಿನ್ನೆ ಸಂಜೆಯಿಂದಲೇ ವಾಹನ ಎಂಟ್ರಿಗೆ ತಡೆಯೊಡ್ಡಿದೆ. ಪ್ರಯಾಗ್ರಾಜ್ನೊಳಗೆ ಯಾವುದೇ ವಾಹನಗಳ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಅಂದ್ರೆ 10 ಕಿಲೋಮೀಟರ್ ದೂರದವರೆಗೆ ಯಾವುದೇ ವೆಹಿಕಲ್ಸ್ಗೆ ಅವಕಾಶ ಇಲ್ಲ. ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಗಿ ಭದ್ರತೆ ಒದಗಿಸಲಾಗಿದ್ದು ತ್ರಿವೇಣಿ ಸಂಗಮದಲ್ಲಿ ಗೊಂದಲ ಉಂಟಾಗದಂತೆ ಸುಗಮ ವ್ಯವಸ್ಥೆ ಮಾಡಲಾಗಿದೆ. ಪ್ರಯಾಗ್ರಾಜ್ ಮೇಲೆ ವಾಯುಪಡೆ ಕಣ್ಗಾವಲಿರಿಸಿದೆ. 2 ಕೋಟಿಗೂ ಹೆಚ್ಚು ಭಕ್ತರ ಭೇಟಿ ಸಾಧ್ಯತೆ. ಇಷ್ಟು ದಿನ ಜನ ಸೇರಿದ್ದು ಒಂದು ಇತಿಹಾಸವಾದ್ರೆ ಇಂದು ಒಂದೇ ದಿನ ಸಾಗರ